ಸರ್ ನಮಸ್ತೆ, ನನ್ನ ಹೆಸರು ಶಿವಲೀಲಾ ಅಂತೇಳಿ. ಈ ಲೇಔಟ್ ನಾವು ಲೇಔಟಲ್ಲಿ ಸೈಟ್ ತಗೊಂಡು 8 ವರ್ಷ ಆಯಿತು. ಅವಾಗ ಶಾಂತಿಲಾಲ್ ಮುತ್ತ ಅವ್ರ ಹೆಸರಲ್ಲೇ ಇತ್ತು. ನಾವೆಲ್ಲ ಡಾಕ್ಯುಮೆಂಟ್ಸು ವೆರಿಫಿಕೇಶನ್ ಮಾಡೇ ತೊಗೊಂಡಿದ್ದು. ಅವ್ರ ಹೆಸರಲ್ಲೇ ಪಾಣಿ ಇತ್ತು, ಪ್ರತಿಯೊಂದು ಅವ್ರ ಹೆಸರಲ್ಲೇ ಇರೋದ್ರಿಂದ ನಾವು ತೊಗೊಂಡ್ವಿ. ಆಮೇಲೆ ಒಳೊಳಗೆ ಏನೇನು ಮಾಡ್ತಿದ್ದಾರೋ ಎಲ್ಲ ಭೂ ಮಾಫಿಯಾದಿಂದ ಬರ್ತಿರೋದು. ಎಲ್ಲ ದೊಡ್ಡವ್ರ ಕೈವಾಡ ಇದೆ ಅಂತ ಹೇಳ್ತಿದ್ದಾರೆ. ಆದರೆ ನಮ್ಗದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ರೂಮರ್ ಇದೆ, ದೊಡ್ಡವ್ರ ಕೈವಾಡ ಹಾಕಿದ್ರೆ ಇಂಥವೆಲ್ಲ ನಡೆಯೋದು. ತುಂಬಾನೇ ಕಷ್ಟ. ಇವಾಗ ನೋಡಿ, ಇವಾಗ ಬರೀ ಹಬ್ಬಗಳ ಟೈಮಲ್ಲಿ ಬರ್ತಾರೆ. ನಾವೇನೋ ಒಂದ್ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಸಂತೋಷವಾಗಿ ಭಾಗವಹಿಸೋಣ ಅಂತ ಅನ್ಕೊಂಡಿರ್ತೀವಿ. ಆ ಟೈಮಿಗೆ ಬರ್ತಾರ. ನಾವ್ ಏನ್ ಮಾಡ್ಬೇಕು? ಇವಾಗ ಎಷ್ಟೋ ನಮ್ ಲೇಔಟ್ ಅಲ್ಲಿ ಒಂದ್ 10 ಜನ ಮೇಲೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತವ್ರೆ ಪಾಪ. ಇವಾಗ ಅವ್ರ ಮನೆಯವ್ರಿಗೆಲ್ಲ ಏನೋ ಕಷ್ಟಪಟ್ಟು ದುಡ್ದು ಏನೋ ಸಣ್ಣ ಪುಟ್ಟ ಮಾಡಿರೋದು ಮಾಡ್ಕೊಂಡಿದೀವಿ ನಾವು ಮನೆಗಳು ಅಂತ. ಏನ್ ವಸ್ತುಕಿದ್ಯಾ ನಮ್ಮ ಹತ್ರ ಯಥೇಚ್ಛವಾಗಿ ಮಾಡ್ಕೊಂಡು ಇನ್ನೊಂದಷ್ಟು ತಗೊಂಡು ಎಲ್ಲಾರು ಹೋಗೋಣ ಅನ್ನಕ್ಕೆ ಎಲ್ಲ ಅಂತವ್ರೆ ಪಾಪ ಇರೋದು ಇಲ್ಲಿ. ಇವ್ರು ಹಿಂಗ್ ಬಂದು ಭೂ ಮಾಫಿಯಾದವ್ರು ಈ ತರ ಇದ್ ಮಾಡಿದ್ರೆ ನಾವೆಲ್ಲಿ ಹೋಗೋದು? ನಾವ್ ಒಂದ್ ಸೂರ್ ಕಟ್ಕೊಳ್ಳೋದ್ ಬೇಡವಾಗಾದ್ರೆ? ಇವ್ರು ಇರೋರೇ ಎಲ್ಲ ಮಾಡ್ಕೊಂಡ್ ಕುತ್ಕೋಬಿಟ್ರೆ ನಾವೇನ್ ಮಾಡೋದು ಹೇಳಿ? ಬೇರೆ ಊರಿಂದ ಬಂದು ಏನೋ ಒಂದು ನಾವು ಇರೋಕೆ ಮಳೆ ಗಾಳಿ ತಡ್ಕೊಂಡು ಇರೋಣ ಅಂತ ಒಂದ್ ಮನೆ ಕಟ್ಕೊಂಡಿದೀವಿ. ನಿಜವಾಗ್ಲೂ ಒಂದ್ 10 ಜನ ಮೇಲೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತವ್ರೆ. ಎಷ್ಟು ಟೆನ್ಷನ್ ಅಂದ್ರೆ ಎಷ್ಟೋ ಜನ ಪಾಪ ಬಿಟ್ಬಿಟ್ಟು ಅಯ್ಯೋ ಈ ಸವಾಸನೆ ಬೇಡ, ಏನಾಗುತ್ತೋ ಆಗ್ಲಿ ಅಂತ ಹೊರಟೋಗಿರೋರು ಅವ್ರೆ. ಈ ಕೇಸ್ ಇವಾಗಲೇ ನಮ್ಗೆ 2-3 ಕೇಸ್ ಆಗಿದೆ ನಮ್ ಮೇಲೆ. ಲೇಡೀಸ್ಗೆ FIR ಆಗಿದೆ ನಮ್ ಮೇಲೆ. ನಾವ್ ಬಂದ್ ನಿಂತ್ಕೊಂಡ್ ನೋಡ್ತಿದ್ರು ಭಯ. ಇವಾಗ ಮನೇಲಿ ಈ ತರ ಎಲ್ಲ ಮಾಡ್ತಿದ್ರೆ ನೋಡಿದವ್ರು ಏನ್ ಅನ್ಕೋತಾರ ನಮ್ ಬಗ್ಗೆ? ನಾವು ನೆಮ್ಮದಿಯಾಗಿ ಜೀವನ ಮಾಡಿದವ್ರು. ಪೊಲೀಸ್ ಅನ್ನೋದೇ ನೋಡಿರ್ಲಿಲ್ಲ ನಾವ್ ಇಷ್ಟು ವರ್ಷ. ಈ ಲೇಔಟ್ ಬಂದ್ಮೇಲೆ ಈ ಮಾಫಿಯಾದಿಂದ ನಾವು ಪೊಲೀಸ್ ನೋಡೋಂಗಾಗಿದೆ. ನಮ್ಮ ಉದ್ದೇಶ ಒಂದೇ, ಇವ್ರಿಬ್ರದ್ದು ಏನೇ ತಕರಾರಿದ್ರು ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆಗುತ್ತೋ ಆಮೇಲೆ ಬಂದು ಇವ್ರು ಕ್ಲಿಯರ್ ಮಾಡ್ಕೊಳ್ಳಿ. ಈಗ ಪದೇ ಇವಾಗ 7 ದಿನ ಕೋರ್ಟ್ ರಜಾ ಇರೋದ್ರಿಂದ ಇವಾಗ ಬಂದಿದ್ದಾರೆ. ಈ ತರ ಎಲ್ಲ ಬಂದು ನಮ್ಗೆ ಹಿಂಸೆ ಕೊಡೋದಕ್ಕಿಂತ ಈ ಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆಗುತ್ತೋ, ಯಾರ ಕಡೆಗಾಗುತ್ತೋ ಅವ್ರ ಕಡೆಗಾಗ್ಲಿ, ಆಮೇಲೆ ಬಂದು ಅವ್ರು ಅಕ್ವೈರ್ ಮಾಡ್ಕೊಳ್ಳಿ ಅನ್ನೋದು ಒಂದೇ ನಮ್ಮ ಉದ್ದೇಶ. ನಾವು ಬಡವಾಗ್ತಾ ಇದೀವಿ, ನಮ್ಗೆ ಮೆಂಟಲಿ ಟಾರ್ಚರ್ ಆಗ್ತಿದೆ, ಮನೆ ಕಡೆ ಗಮನ ಕೊಡಕ್ ಆಗ್ತಿಲ್ಲ. ನೋಡಿ, ಇವತ್ತು ಭಾನುವಾರ ಇರೋ ಫಂಕ್ಷನ್ಗಳು ಬಿಟ್ಟು ಮಕ್ಳು ಮರಿನ್ ಬಿಟ್ಟು ಬಂದು ಇಲ್ಲೇ ಕಾಯ್ಕೊಂಡಿರೋದಾಗಿದೆ. ಇದೊಂದು ದಯವಿಟ್ಟು ಬಗೆಹರಿಸ್ಬೇಕು ಅಂತ ಕೇಳ್ಕೊತೀವಿ ಅಷ್ಟೇ.